ಹಾಯ್ ಹಾಲ್. ನನ್ನ ತಲೆಯಲ್ಲಿ ಒಂದು ಕ್ವಶನ್ ತುಂಬ ದಿನದಿಂದ ಇದ್ದೋಗ್ಬಿಟ್ಟಿದೆ. ಯಾಕೆ ಡಾಕ್ಟರ್ಸು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಬಗ್ಗೆ ನಮಗೆ ಎಲ್ಲ ತಿಳಿಸ್ಕೊಡ್ತಾ ಇಲ್ಲ ಅನ್ನೋದು. ನನಗೆ ಡೆಲಿವರಿ ಆದಮೇಲೆ ಅಪ್ ಟು 3 months ನಾನು ಪೋಸ್ಟ್ ಪಾರ್ಟಮ್ ಡಿಪ್ರೆಷನಲ್ಲಿದ್ದೆ. ನಾನಿರೋದು ನಮ್ಮಮ್ಮ ತಂಗಿ ನಮ್ಮ ಹಸ್ಬೆಂಡ್ ಜೊತೆ ಆಗಿರೋದ್ರಿಂದ ನಮ್ಮಮ್ಮ ನನ್ನ ತಂಗಿ ನನಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾಯಿದ್ರು. ನೈಟ್ ಟೈಮ್ ನಮ್ಮ ಹಸ್ಬೆಂಡ್ ನನಗೆ ಸಪೋರ್ಟ್ ಮಾಡ್ತಾಯಿದ್ದ. ನಾನು ತುಂಬ ಅಳ್ತಾಯಿದ್ದೆ. ಅಪ್ಪ ಯಾಕೋ ಈ ಜೀವನ ಅನಿಸ್ತಾ ಇತ್ತು. ನೀವೆಲ್ಲ ನಾನು ರೀಲ್ಸಲ್ಲಿ ನೋಡಿ ವೀಡಿಯೋಸಲ್ಲಿ ನೋಡಿ ಇದನ್ನು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತಾರ ನನಗೆ ಅವಾಗ ತಿಳ್ಕೊಳೋರ್ಗೂ ಗೊತ್ತಾಗಲಿಲ್ಲ. ಆಮೇಲೆ ಅದರಿಂದ ಹೇಗೆ ಈಚೆ ಬರಬೇಕು ಅಂತ ರೀಲ್ಸಲ್ಲಿ ನೋಡಿ ತಿಳ್ಕೊಬೇಕಾಗ್ತಾಯಿದೆ. ನಮ್ಮ ಈ ಜನ್ರೇಷನಲ್ಲಿ ಯಾಕೆ ಡಾಕ್ಟರ್ಸ್ ಎಲ್ಲ ತಿಳಿಸ್ಕೊಡ್ತಾ ಇಲ್ಲ? ಇವಾಗ ತುಂಬ ಡೆವಲಪ್ ಆಗಿದೆ ಅಲ್ವಾ, ಪ್ರೈವೇಟಲ್ಲಾಗಲಿ ಗೌರ್ಮೆಂಟಲ್ಲಾಗಲಿ. ಯಾಕೆ ನಮ್ಗೆ ಅವೇರ್ನೆಸ್ ಮೂಡ್ತಾ ಇಲ್ಲ? ಇವೆಲ್ಲ ನೀವು ಅವೇರ್ನೆಸ್ನ ಎಲ್ಲ ಬಂದು ಡೆಲಿವರಿ ಆದಮೇಲೆ ಹೇಳ್ಕೊಟ್ರೆ ಏನಕ್ಕೆ ಮಕ್ಕಳು ತುಂಬ ನಾವು ನೋಡಿದ್ವಿ. ಕುಕ್ಕರಲ್ಲಿ ಮಗುನ ಕೊಯ್ದು ಬೈಸ್ಬಿಟ್ಟಿರೋದಾಗಲಿ, ಮಗುನ ಕತ್ತಿಸಕ್ಕೆ ಸಾಯಿಸ್ಬಿಟ್ಟಿರೋದಾಗಲಿ, ಅದೆಲ್ಲ ಏನಕ್ಕೆ ನಡೆಯುತ್ತೆ ಘಟನೆಗಳು? ನೀವೆಲ್ಲ ಅವೇರ್ನೆಸ್ನ ಮೂಡಿಸಿದ್ರೆ ಪ್ಲೀಸ್ ಡಾಕ್ಟರ್ಸ್ ನೀವು ಎಚ್ಚೆತ್ಕೊಳ್ಳಿ. ನಮಗೆ ಬಂದಾಗ ಡೆಲಿವರಿ ಆದಮೇಲೆ ಆದ್ರೂ ನಮಗೆ ತಿಳಿಸ್ಕೊಡಿ, ಅಥವಾ ಏನೋ ಒಂದು ಚೆಕಪ್ಗೆ ಬಂದಾಗಾದರೂ ನಮ್ಗೆ ಹೇಳಿ. ಥ್ಯಾಂಕ್ ಯು.